ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷ್ ವ್ಲಾಗ್. ಇವತ್ತು ಒಂದು ಕಡೆ ಜಾತ್ರೆಗೆ ಹೋಗೋಣ ಅಂತ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಗಾಡೀಲಿ ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ಫ್ರೆಂಡ್ಸ್. ಟೂ ವೀಲರ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ನಾನು ಅಪ್ಪ. 10 ಕಾಲ್ಗೇನೋ ಬಿಟ್ವಿ ಕೋಟೆನ. ನಾವು ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗತ್ತೆ ಅಂತ ನೋಡೋದ ಬನ್ನಿ. ಹೆವಿ ಬಿಸಿಲಿತ್ತು ಮಾತ್ರ, ಫುಲ್ ಬಿಸಿಲು, ಕೈ ಕಾಲೆಲ್ಲ ಸುಟ್ಟೋಗ್ತಾ ಇತ್ತು, ಅಷ್ಟು ಮಟ್ಟಿಗೆ ಬಿಸಿಲಿತ್ತು. ಹಂಗಿದ್ರು ಹೋದ್ವಿ ಬೈಕಲ್ಲೇನೆ, ಟೂ ವೀಲರಲ್ಲಿ. ಹಂಗಿದ್ರು ವೇಲೆಲ್ಲ ಕವರ್ ಮಾಡ್ಕೊಂಡು ತಲೆಗೆ ಹೆಲ್ಮೆಟ್ ಎಲ್ಲ ಹಾಕೊಂಡು ಈ ಥರ ಎಲ್ಲ ಪರದಾಡ್ಕೊಂಡು ಹೋದ್ವಿ. ಹಾಗೆ ಹೋಗೋ ದಾರಿಯಲ್ಲಿ ಸ್ವಲ್ಪ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಪೂಜೆಗೆ ಅಂತ ಹಣ್ಣು ಮತ್ತೆ ಹೂವು ಎಲ್ಲ ತಗೊತಾ ಇದ್ವಿ ಇಲ್ಲಿ. ಈ ಊರು ಯಾವುದು ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಗೈಸ್. ಆಮೇಲೆ ಪಕ್ಕದಲ್ಲೇ ಹಣ್ಣು ಇಟ್ಕೊಂಡಿದ್ವು, ಅದಕ್ಕೆ ಅಪ್ಪ ಹಣ್ಣು ತಗೋತಾ ಇದ್ರು ಅಲ್ಲೇನೆ. ಟೈಮ್ ಆಗಿತ್ತು ಅಂತ ಕೋಟೆಲಿ ಹಂಗೆ ಹೊರಟು ಬಂದ್ಬಿಟ್ವಿ, ಮಧ್ಯದಲ್ಲಿ ಎಲ್ಲಾದರೂ ತಗೊಳ್ಳೋದ ಅಂತೇಳಿ. ಅದಕ್ಕೋಸ್ಕರ ಇಲ್ಲಿ ಬಂದು ತಗೊತಾ ಇದೀವಿ ಹಣ್ಣುಗಳೆಲ್ಲ. ಹಣ್ಣುಗಳು ಇಲ್ಲಿ ತಗೊಂಡು ಸ್ವಲ್ಪ ದೂರ ಹೊರಟ್ವಿ. ಬಿಸಿಲಿಗೆ ಏನಾದರೂ ಕುಡಿಬೇಕು ತಂಪಾಗೆ ಅಂತ ಅನಿಸ್ತಾ ಇತ್ತು. ಹೋಗ್ತಾ ದಾರಿಯಲ್ಲಿ ನಂದಿನಿ ಹಾಲಿನ ಬೂತ್ ಸಿಕ್ತು, ಹೋಗಿ ಲಸ್ಸಿ ತಗೊಂಬಂದೆ. ಬೈಪಿಲ್ಲ ಅಂತ ಹಂಗೆ ಕುಡಿಯೋದು ಅಷ್ಟೇ ಇದು ಮಾಡ್ಕೊಂಡು. ಪೈಪ್ ಬೇರೆ ಇರಲಿಲ್ಲ, ಹಾಗೆ ಇಡ್ತಾ ಇದ್ದೀನಿ ಕವರಲ್ಲೇ. ತುಂಬ ಹೆವಿ ಬಿಸಿಲಿತ್ತು ಗೈಸ್, ಏನು ಫುಲ್ಲು ಮಖ ಎಲ್ಲ ಸುಟ್ಟೋಗ್ತಾ ಇತ್ತು. ಫುಲ್ ಹಂಗಿದ್ರು ವೇಲೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ, ಹಂಗಿದ್ರು ತುಂಬ ಸುಡ್ತಾ ಇತ್ತು. ಇನ್ನು ಅಲ್ಲಿ ಕುತ್ಕೊಂಡು ಹೊರಟ್ವಿ ಮತ್ತೆ. ನಾನು ಹಾಕೋಬೇಕಾ? ಬಿಸಿಲಿದ್ದಲ್ಲ, ನೀವೇ ಹಾಕ್ಕೊಳ್ಳಿ. ಇನ್ನು ಅಲ್ಲಿಂದ ಕೂಡ ಹೊರಟ್ವಿ. ನೋಡಿ, ಹೊಳೆ ನರಸೀಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ ಈಗ. ಅಂತೂ ಇಂತೂ 12 ಗಂಟೆಗೆ ರೀಚ್ ಆದ್ವಿ ನಾವು. ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಬಂದ್ವಿ. ನೋಡಿದ್ರೆ ಹೆವಿ ರಶ್ ಇತ್ತು. ಇಲ್ಲೂ ಹೋಗಿ ಅಂತೂ ಇಂತೂ ಸ್ವಲ್ಪ ದೇವ್ರಿಗೆ ನೋಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಹೊರಗಡೆ ಬಂದು ಸ್ವಲ್ಪ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಗಡೆ ಹೋಗ್ತಾ ಇದೀವಿ. ಸೇರು ಒಳಗಡೆ ಬಿಡ್ತಾರೆ ಒಂದು 2-3 ವರ್ಷದಿಂದ. ಹಂಗಾಗಿ ಫುಲ್ಲು ಬೆಳೆ ಇದು ಸ್ಲಿಪ್ಪರ್ಗಳು ಬೇರೆ ಹಾಕೊಂಡು ಹೋಗಿರ್ಲಿಲ್ಲ, ಯಾರಾದ್ರು ಎತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಮನೆ ಹತ್ರನೇ ಬಿಟ್ಟು ಬಂದಿದ್ವಿ. ಕಾಲೆಲ್ಲ ಸುಟ್ಟು ಹೋಗ್ತಾ ಇದೆ, ನಡೆಯಕ್ ಕೂಡ ಆಗ್ತಾ ಇಲ್ಲ.
ಹಂಗೆ ಬೇಗ ಬೇಗ ನಡ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ ಅದನ್ನ ಬೇರೆ ಹೋಗಿ ನೋಡ್ಬೇಕಿತ್ತು ಅದಕ್ಕೋಸ್ಕರ ಹಂಗೆ ಬಂದ್ವಿ 2 ದೇವಸ್ಥಾನದ ಕಡೆ ಹೋಗ್ಬೇಕಲ್ಲ ಅಂತ. ನೀವು ಊರಲ್ಲೇ ಇದ್ದೀರಾ? ಇಲ್ಲ, ಹಾಸನಲ್ಲಿ. ಫೈನಲಿ ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಮನೆ ಹತ್ರ. ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 1/4 ಗಂಟೆ ಮತ್ತೆ ಜಮೀನ್ ಹತ್ರ ಹೋದ್ವಿ. ಜಮೀನ್ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು. ಆದ್ರೆ ಏನು ಹಾಕಿಲ್ಲ ಜಮೀನಲ್ಲಿ ನಾವು. ಎಷ್ಟೆಷ್ಟು ಬರುತ್ತೆ ಎಷ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ನೋಡ್ಕೊಂಡ್ ಬರಕ್ ಹೋಗ್ತಾ ಇದ್ವಿ. ಅಲ್ಲಿ ಜಮೀನೆಲ್ಲ ನೋಡ್ಕೊಂಡು ಇನ್ನ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಸ್ವಲ್ಪ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ನಾವು ಇನ್ನ ಹೊರಟ್ವಿ ಮನೆಗೆ. ಹೋಗೋ ದಾರಿಯಲ್ಲೇ ಪೆಟ್ರೋಲ್ ಸ್ವಲ್ಪ ಖಾಲಿ ಆಗಿತ್ತು. ಸೊ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಹೊರಡ್ತಾ ಇದೀವಿ ನಾವು ಈಗ. ಫೈನಲಿ 3 ಅವರ್ಸು 2 ವೀಲರಲ್ಲಿ ಟ್ರಾವೆಲ್ ಮಾಡಿದ್ವಿ. ನನಗೆ ತುಂಬಾನೇ ಬ್ಯಾಕ್ ಪೇನ್ ಬಂದ್ಬಿಡ್ತು. ಕೂತ್ಕೊಂಡು 2 ವೀಲರಲ್ಲಿ ಆಗ್ತಾನೆ ಇರಲಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಎಲ್ಲ ನಿಲ್ಸ್ಕೊಂಡು ಒಂದೆರಡು ಕಡೆ ಹೊರಟ್ವಿ. ಅಂತೂ ಇಂತೂ ಹುಣಸೂರಿಗೆ ಬಂದ್ವಿ. ಹುಣಸೂರಿಂದ ಇನ್ನು ಕೋಟೆಗೆ ಹೋಗಿ ರೀಚ್ ಆಗಬೇಕು. ಆಮೇಲೆ ಗುರುಪುರದಲ್ಲಿ ಸ್ವಲ್ಪ ನಿಲ್ಸಿದ್ವಿ. ಆಮೇಲೆ ಅಲ್ಲಿಂದ ನಾನು ಬಸ್ಸಲ್ಲಿ ಬಂದೆ. ಅಪ್ಪ 2 ವೀಲರಲ್ಲೇ ಹೋದ್ರು. ನಾನು ಅಲ್ಲಿಂದ ಬಸ್ಸಲ್ಲಿ ಬಂದೆ. ಫುಲ್ ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.